ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಸ್ವಾಗತ. ನಿಮಗೆ ನಾಳೆ ನಡೆಯುವಂತಹ ಹಿಂದಿ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಗೆ ನಿಮಗೊಂದು ಮಾಡಲ್ ಕ್ವೆಶ್ಚನ್ ಬರೆದು ಕೊಡ್ತಾ ಇದ್ದೀನಿ. ಸೊ ಇಲ್ಲಿರೋ ಕ್ವೆಶ್ಚನ್ನು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಟಾಪಿಕ್ ಮೇಲೆ ಕ್ವೆಶ್ಚನ್ ಇದೆ, ಸೊ ಅದೇ ಒಂದು ಟಾಪಿಕ್ ಮೇಲೆ ನಾಳೆ ಇದ್ರೆ ಕ್ವೆಶ್ಚನ್ ಇರ್ತದೆ ನಿಮಗೆ ಎಕ್ಸಾಮ್ನಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದರೆ, ನಾನು ಈ ಒಂದು ಕ್ವೆಶ್ಚನ್ ಪೇಪರ್ನ ಕಂಪ್ಲೀಟ್ ಆನ್ಸರ್ ಎಲ್ಲ ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳನ್ನ ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಈ ಎಲ್ಲ ಕ್ವೆಶ್ಚನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಯಾಕಂದರೆ ನಿಮಗೆ ತುಂಬ ಯೂಸ್ ಆಗ್ತದೆ. ಸೊ ಹೆಚ್ಚು ಸ್ಕೋರ್ ಮಾಡಬೇಕಂದ್ರೆ ತಪ್ಪದೆ ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ತಪ್ಪದೆ ಕೊನೆಯವರೆಗೆ ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ, ನಾನು ಇದೇ ರೀತಿ ಹಿಂದಿ ಆದಮೇಲೆ ಸಮಾಜ ವಿಜ್ಞಾನ, ಸೊ ಗಣಿತ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತಾ ಇರ್ತೀನಿ. ಸೊ ಫಿಕ್ಸ್ ಕ್ವೆಶ್ಚನ್ಸು, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತಾ ಇರ್ತೀನಿ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗ್ತದೆ. ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಆಗ್ತದೆ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರೆ ಸಬ್ಸ್ಕ್ರೈಬ್, ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಯಾಕೆ ಲೈಕ್ ಮಾಡಬೇಕು ಅಂದರೆ, ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಆಗ್ತದೆ. ಸೊ ತಪ್ಪದೆ ಲೈಕ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ. ಸೊ ತಪ್ಪದೆ ಶೇರ್ ಮಾಡಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ ಇವೆಲ್ಲ. ಸೊ ನಿಮಗೆ ವ್ಯಾಕರಣ ಅಂತಿರಲ್ಲ ಹಿಂದಿಯಲ್ಲಿ. ಸೊ ಇಲ್ಲಿ ಯಾವೆಲ್ಲ ಗ್ರಾಮರ್ ಮೇಲೆ ಕೇಳಿದ್ದಾರೆ, ನಾಳೆ ಫಿಕ್ಸು ಅದೇ ಗ್ರಾಮರ್ ಮೇಲೆ ಕ್ವೆಶ್ಚನ್ ಆದರೆ ಇರ್ತದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಆಬ್ಜೆಕ್ಟ್ ಟೈಪು ಬಹು ಆಯ್ಕೆ ಪ್ರಶ್ನೋತ್ತರಗಳು. ಸೊ ನಿಮಗೆ 8 ಕೇಳ್ತಾರೆ. ಸೊ ಇಲ್ಲಿ ಇನ್ಮೇಸ್ ಪುಲ್ಲಿಂಗ್ ಶಬ್ದ ಹೇ, ಸೊ ಪುಲ್ಲಿಂಗ್ ಶಬ್ದ ಅಂತ ಕೊಡ್ತಾರೆ, ಅಥವಾ ಸ್ತ್ರೀಲಿಂಗ್ ಶಬ್ದ ಅಂತ ಕೊಡ್ತಾರೆ. ಸೊ ಒಂದು ಲಿಂಗ್ ಮೇಲೆ ಇರ್ತದೆ, ಇನ್ಮೇ ಶಬ್ದ ಏಕವಚನ ರೂಪ ಇರ್ತದೆ. ನೆಕ್ಸ್ಟು ವಿಲೋಮಾರ್ಥಕ ಇರ್ತದೆ. ಸೊ ಸೇಮ್ ಯಾರ್ದು ಕ್ವೆಶ್ಚನ್ ಕೇಳಿದರೆ ಸೊ ಅದೇ ರೀತಿ ಇರ್ತದೆ, ಆದರೆ ಕ್ವೆಶ್ಚನ್ ಆದರೆ ಚೇಂಜ್ ಆಗ್ತದೆ. ಆದರೆ ಪ್ಯಾಟರ್ನ್ ಮಾತ್ರ ಸೇಮು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ, ಆದರೆ ಕ್ವೆಶ್ಚನ್ ಆದರೆ ಚೇಂಜಸ್ ಆಗ್ತವೆ. ಆಲ್ಮೋಸ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ನೇ, ಚೆನ್ನಾಗಿರೋ ನೋಡ್ಕೊಳ್ಳಿ. ಸೊ ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ವಿಡಿಯೋನ ಆನ್ಸರ್ ಬಂದುಬಿಟ್ಟು ವಿಡಿಯೋ ಕೊನೆಯವರೆಗೆ ಕೊಡ್ತೀನಿ. ವಿಡಿಯೋ ಕೊನೆಗೆ ಕೊಡ್ತೀನಿ. ಆನ್ಸರ್ ಎಲ್ಲಿ ಅಂತ ಕಮೆಂಟ್ ಮಾಡೋಕೆ ಹೋಗಬೇಡಿ. ವಿಡಿಯೋ ಲಾಸ್ಟಿಗೆ ಆನ್ಸರ್ ಇವೆ. ಸೊ ನೋಡಿಕೊಳ್ಳಿ, ನಾನು ಸ್ಕಾಲ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋ ಲಾಸ್ಟಿಗೆ ನಾನು ಆನ್ಸರ್ನ ಕೊಡ್ತೀನಿ. ಇಲ್ಲಿ ನೋಡಿ, ನಿಮಗೆ ನಿಮ್ಗೆ ಪ್ರಥಮ ಶಬ್ದಕ್ಕೆ ಸಂಬಂಧಕ್ಕೆ ಅನುರೂಪ ನೀತ್. ಸೊ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಅಂದರೆ ಇಲ್ಲೇ ಇದೆ. ಸೊ ಇಲ್ಲಿ ಅನುರೂಪ ಶಬ್ದನ ಕೇಳ್ತಾರೆ. ಸೊ ಮೊದಲೆರಡು ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಒಂದು ಪದ ಬರಿ ಅಂತ ಕನ್ನಡದಲ್ಲಿ ಕೊಡ್ತಾರೆ. ಸೊ ಅದೇ ರೀತಿ ಅನುರೂಪ ಶಬ್ದ ಇರ್ತವೆ. ಸೊ ಮೊದಲೆರಡು ಸಂಬಂಧ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಮೇರಾ ಬಚ್ಪನ್ ಆತ್ಮಕಥಾ ಅಂತ ಕೊಟ್ಟಿದ್ದಾರೆ. ಸೊ ಕಾಶ್ಮೀರಿ ಸೇಬ್, ಸೊ ಆತ್ಮಕಥಾ ಇದ್ದದ್ದು ಆತ್ಮಕಥಾ, ಮತ್ತು ಕಾಶ್ಮೀರಿ ಸೇಬ್ ಏನಾಗ್ಬೋದು? ಸೊ ಇದು ಒಂದು ರೀತಿ ಕಥಾ ಆಗುತ್ತೆ. ಸೊ ಕಥಾ ಆಗ್ಬೋದು. ಸೊ ಈ ರೀತಿಯಾಗಿ ಆಗಿರ್ತವೆ. ಸೊ ಅವನ್ನ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಹಿಂದಿನ ಕವಿ ಪರಿಚಯ ಇರ್ತಲ್ಲ, ಸೊ ಅಲ್ಲಿ ಕೊಟ್ಟಿರ್ತಾರೆ. ಎಲ್ಲವನ್ನ ನೋಡ್ಕೊಳ್ಳಿ. ಸೊ ಆತ್ಮಕಥಾ ಆಗ್ತಾವ, ಸೊ ಕಥಾ ಆಗ್ತಾವ. ಸೊ ಎಲ್ಲವನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ದಯಾಧರ್ಮ ಕಾ ಮೂಲ ಪಾಪ. ಸೊ ಇಲ್ಲಿ ಕೆಲವೊಂದಿಷ್ಟು ಒಂದು ಪದ್ಯದ ಮೇಲೆ ಈ ರೀತಿ ಕ್ವೆಶ್ಚನ್ ಕೇಳ್ತಾರೆ. ಸೊ ದಯಾಧರ್ಮ ಕಾ ಮೂಲ ಪಾಪ ಅಭಿಮಾನ ಕಾ. ಸೊ ಈ ರೀತಿ ಆದರೆ ಕ್ವೆಶ್ಚನ್ ಕೇಳ್ತಿರ್ತಾರೆ. ಇನ್ನು ನೆಕ್ಸ್ಟು ಫೇಸ್ಬುಕ್ ಅರ್ಬಾನ್ ಹ್ಯಾಕಿಂಗ್ ಡ್ಯಾಶ್. ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟು 1 ಅಂಕದ 4 ಪ್ರಶ್ನೆ ಕೇಳಿರ್ತಾರೆ. ಟೋಟಲ್ ಆಗಿ 4 ಮಾರ್ಕ್ಸು. 2 ಅಂಕದ 8 ಪ್ರಶ್ನೆಗಳು, ಟೋಟಲ್ ಆಗಿ 16 ಮಾರ್ಕ್ಸು. ಇನ್ನು ನೆಕ್ಸ್ಟು ಇಲ್ಲಿ ಕೆಲವೊಂದಿಷ್ಟು ಅಥವಾ ಕ್ವೆಶ್ಚನ್ ಕೊಟ್ಟಿರ್ತಾರೆ ನಿಮಗೆ ಪೂರಕ ಪಾಠದ ಮೇಲೆ. ಸೊ ಶನಿ ಏಕ್ ಸುಂದರ ಗ್ರಹ ಹೈ ಕೈಸೆ ವರ್ಣನ ಕೀಜಿಯೆ. ಸೊ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ವೆಶ್ಚನ್ ಕೊಟ್ಟಿರ್ತಾರೆ, ಒಂದು ಅಥವಾ ಕ್ವೆಶ್ಚನು. ಸೊ ಸೇಮ್ ಪ್ಯಾಟರ್ನ್ ಇರ್ತದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ತಪ್ಪದೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ. ಇನ್ನು ನೆಕ್ಸ್ಟು 3 ಅಂಕದ 9 ಪ್ರಶ್ನೆ, ಟೋಟಲ್ ಆಗಿ 27 ಅಂಕಗಳು. ಇನ್ನು 4 ಅಂಕಗಳ 2 ಪ್ರಶ್ನೆ. ಸೊ ನಿಮಗೆ ಬಸಂತ ಏಕೆ ಮಾಂದ್ರ ಲಡ್ಕಾಯಿ ಫಿಕ್ಸ್ ಇದ್ದೇ ಇರ್ತದೆ. ಸೊ ಈ ಒಂದು ಪಾಠದಿಂದ ಖಂಡಿತ ಫಿಕ್ಸ್ ಇದ್ದೇ ಇರ್ತದೆ. ಸೊ ತುಂಬ ಇಂಪಾರ್ಟೆಂಟು. ಬಸಂತ ಏಕೆ ಮಾಂದ್ರ ಲಡ್ಕಾಯಿ ಕೈಸೆ. ಸೊ ವರ್ಣನ ಕೀಜಿಯೆ ಫಿಕ್ಸ್ ಒಂದು ಕೇಳ್ತಾರೆ, ಅಥವಾ ಕ್ವೆಶ್ಚನ್ ಕೊಟ್ಟಿರ್ತಾರೆ. ಸೊ ಇದನ್ನು ಕೂಡ ಬರಿಬೋದು ನೀವು. ಇನ್ನು ನಿಮಗೆ ಪದ್ಯ ಭಾಗ ಪೂರ್ಣ ಫಿಕ್ಸ್ ಇರ್ತದೆ. ಸೊ ಇದು ಕೂಡ ನೋಡ್ಕೊಳ್ಳಿ. ಸೊ ಇಲ್ಲಿ ಮುಖ ಸೋ ಚಾಯಿ. ಸೊ ಆ ಒಂದು ಪದ್ಯ ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಅಲ್ಲಿಂದ ನಿಮಗೆ ಫಿಕ್ಸ್ ಒಂದು ಪ್ಯಾರಾಗ್ರಾಫ್ ಪದ್ಯ ಖಂಡಿತ ಬರ್ತದೆ. ಸೊ ಇದು ಯಾವುದೋ ಪದ್ಯ ಇದೆಯಲ್ಲ, ಮುಖ ಚಾಯಿ. ಸೊ ಅದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಫುಲ್ ಪದ್ಯ ನೋಡ್ಕೊಳ್ಳಿ. ಸೊ ಫಿಕ್ಸ್ ಆದರೆ ಅದೇ ಇರ್ತದೆ. ಸೊ ಎಲ್ಲ ಕಂಪ್ಲೀಟಾಗಿ ಯಾವೆಲ್ಲ ಪ್ಯಾರಿವೆ ಅವನ್ನ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೊಂದು ಪದ್ಯನ ಕೊಟ್ಟಿರ್ಬಿಟ್ಟು, ಸೊ ಅದು ಪದ್ಯ ಆಗಿರ್ಬೋದು, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ 2 ಕ್ವೆಶ್ಚನ್ ಕೇಳಿರ್ತಾರೆ. ಟೋಟಲಾಗಿ 4 ಮಾರ್ಕ್ಸು. ಸೊ ಪ್ರತಿಯೊಂದಕ್ಕೆ ಒಂದೊಂದು ಅಂಕ. ಇನ್ನು ನೆಕ್ಸ್ಟು ನಿಮಗೆ ನಿಬಂಧನ ಕೇಳಿರ್ತಾರೆ. ಸೊ ನಿಬಂಧನ ಕೂಡ ಬರೀಬೋದು, ನಿಮಗೆ ಈಸಿ ಆಗ್ತದೆ. ಜನಸಂಖ್ಯಾ ಕಿ ಸಮಸ್ಯೆ, ಸ್ವಚ್ಛ ಭಾರತ್ ಅಭಿಯಾನ್, ಇಂಟರ್ನೆಟ್ ಏಕ್ ವರದಾನ್ ಹೈ. ಸೊ 3 ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ನಿಮಗೆ ಇಲ್ಲಿ ಕೆಳಗೆ ಪಾಯಿಂಟ್ಸ್ ಬಿಟ್ಟಿರ್ತಾರೆ, ಅವ್ನು ಹಾಕಿಬಿಟ್ಟು ಬರೀಬೇಕು. ಇನ್ನು ನೆಕ್ಸ್ಟು ನಿಮ್ಗೆ ವಿಷಯಕ್ಕೆ ಬಾರೆ ಮೇ ಪತ್ರ ಲೇಖನ ಒಂದು ಇದ್ದೇ ಇರ್ತದೆ, ಒಂದು ವ್ಯಾವಹಾರಿಕ, ಒಂದು ವೈಯಕ್ತಿಕ. ಇದು ಬಂದುಬಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆ. ಸೊ ಚೆನ್ನಾಗಿದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಎಲ್ಲರೂ ಕೂಡ. ಸೊ ಇಲ್ಲಿರೋ ಕ್ವೆಶ್ಚನ್ನು ವಿತ್ ಆನ್ಸರ್ ಇವೆ. ಸೊ ಚೆನ್ನಾಗಿದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಲ್ ದಿ ಬೆಸ್ಟ್ ಎಲ್ಲರೂ ಕೂಡ. ತಪ್ಪದೆ ಈ ಒಂದು ನಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.